ಜುಲೈ 14ರಂದು ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳುವನಹಳ್ಳಿ ಗ್ರಾಮದ ರೈತ ಬಸವರಾಜ್ಗೆ ಸೇರಿದ ವಿದೇಶಿ ತಳಿ ರೆಡ್ ಲೋಬ್ ದ್ರಾಕ್ಷಿ ತೋಟಕ್ಕೆ ನುಗ್ಗಿದ ಕಳ್ಳರ ಗ್ಯಾಂಗ್ ತೋಟದಲ್ಲಿ ಬೆಳೆದಿದ್ದ ರೆಡ್ ಲೋಬ್ ದ್ರಾಕ್ಷಿಯನ್ನು ಕಟಾವು ಮಾಡಿಕೊಂಡು ಪರಾರಿಯಾಗಿದ್ರು. ಇದರಿಂದ ನೊಂದ ರೈತ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ಇದರಿಂದ ಪೊಲೀಸರು ಬೆಂಗಳೂರಿನ ಜಾಲ ಹೋಬಳಿಯ ಅಂಬರೀಶ್ ಸಿಎಂ, ಅನಿಲ್ ವೈಒ, ವೆಂಕಟೇಶ್ ಅಲಿಯಾಸ್ ಗಸಾಲು, ವೆಂಕಟೇಶ್ ಭೀಮಣ್ಣ ಮತ್ತು ವಿಶ್ವನಾಥ್ರನ್ನು ಬಂಧಿಸಿ 2 ಲಕ್ಷ ರೂಪಾಯಿ ನಗದು ಹಣ ಜಪ್ತಿ ಮಾಡಿದ್ದಾರೆ. ಲಾಸ್ಟ್ ವೀಕ್ ನಮ್ಮ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ದ್ರಾಕ್ಷಿ ತೋಟದಲ್ಲಿ ದ್ರಾಕ್ಷಿ ಕಳ್ಳತನ ಆಗಿತ್ತು. ಅವರದ್ದು ಕಂಪ್ಲೇಂಟ್ ಪ್ರಕಾರ, ರೈತರದ್ದು ಕಂಪ್ಲೇಂಟ್ ಪ್ರಕಾರ 3 ಟನ್ ದ್ರಾಕ್ಷಿ ರಾತ್ರಿ ಒಳಗಡೆ ಯಾರು ಕಳ್ಳತನ ಮಾಡ್ಕೊಂಡು ಹೋಗಿದಾರ ಈ ಥರ ಅವರು ಕೇಸ್ ಕೊಟ್ಟಿದ್ದರು. ಆ ಕೇಸ್ ಅಲ್ಲಿ ನಾವು ನಮ್ಮ ನಂದಿ ಪೊಲೀಸ್ ಸ್ಟೇಷನ್ದವರು ಒಳ್ಳೆ ಕೆಲಸ ಮಾಡಿ ಇದನ್ನು ಪತ್ತೆ ಮಾಡಿದ್ದಾರೆ. ನಮ್ಮ DSP ಮತ್ತು ಇನ್ಸ್ಪೆಕ್ಟರ್ದು ನೇತೃತ್ವದಲ್ಲಿ ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅಂಬರೀಶ್, ಅನಿಲ್, ವಿಶ್ವ, ವೆಂಕಟೇಶ್ ಮತ್ತು ಇನ್ನೊಬ್ಬರು ವೆಂಕಟೇಶ್, ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ. ಬೆಂಗಳೂರಿಂದ ಅವರು ದ್ರಾಕ್ಷಿಗೆ ಹೋಲ್ಸೇಲ್ ಮಾರ್ಕೆಟಲ್ಲಿ ಸೇಲ್ ಮಾಡಿಬಿಟ್ರು. ಸೊ ಅವರಿಂದ ನಾವು ಕ್ಯಾಶ್ ರಿಕವರಿ ಮಾಡಿದ್ದೀವಿ 2.5 lakhs. ಅವ್ರ ಮೇಲೆ ಬೇರೆ ಯಾವುದು ಕೇಸ್ ಇದೆ ಅದನ್ನು ಕೂಡ ಪತ್ತೆ ಮಾಡಿ ನಾವು ಚೆಕ್ ಮಾಡ್ತೀವಿ. ರೈತರು ಕಷ್ಟಪಟ್ಟು ಬೆಳೆದ ಫಸಲು ಕಳ್ಳರ ಕಣ್ಣಿಗೆ ಬಿದ್ದಿತ್ತು. ಒಂದೊಂದು ಗೊಂಚಲು 1.5 ರಿಂದ 2.5 kg ತೂಕದ ದ್ರಾಕ್ಷಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದ್ದ ಕಾರಣ ತೋಟದ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿತ್ತು. ಕಳ್ಳರು ಹಗಲು ಹೊತ್ತಿನಲ್ಲಿ ತೋಟದ ಸುತ್ತಮುತ್ತ ಗಮನಿಸಿ ರಾತ್ರಿ ವೇಳೆಯಲ್ಲಿ ನುಗ್ಗಿ ದ್ರಾಕ್ಷಿಯನ್ನು ಕಟಾವು ಮಾಡಿ ಸಾಗಿಸಿರುವುದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಅವರು ಎಲ್ಲ ಬೆಂಗಳೂರದವರು ಇದ್ದಾರೆ. ಅವ್ರ ಮೇಲೆ ಹಳೆ ಯಾವುದು ಕೇಸ್ ಇದೆಯಾ ಎಲ್ಲ ಅದು ಚೆಕ್ ಮಾಡ್ತೀವಿ. ಅವರು ಟವರ್ ಡಮ್ ಮತ್ತು CCTV ಕೂಡ ಇತ್ತು ದ್ರಾಕ್ಷಿ ತೋಟ ಪಕ್ಕದಲ್ಲಿ. ಅದು ನಮಗೆ ಮಾಹಿತಿ ಸಿಕ್ಕಿದ್ದು ಸ್ಟಾರ್ಟಿಂಗಲ್ಲಿ, ಮತ್ತು ರೈತರು ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆಗೆ ಪತ್ತೆ ಮಾಡಿದ್ದೀವಿ ನಾವು. ರಿಕವರಿ 3 ಟನ್ ದ್ರಾಕ್ಷಿ ಹೋಗಿತ್ತು, ಬಟ್ ಅವರು ಇದನ್ನು ಎಲ್ಲ ಡಿಸ್ಪೋಸ್ ಮಾಡಿಬಿಟ್ರು. ಹೋಲ್ಸೇಲ್ ಮಾರ್ಕೆಟಲ್ಲಿ ಅದನ್ನು ಸೇಲ್ ಮಾಡಿದ್ದಾರೆ. ಸೊ ಅವರಿಂದ ನಾವು 2.5 lakh ಕ್ಯಾಶ್ದು ರಿಕವರಿ ಮಾಡಿದ್ದೀವಿ. ಈಗ ದ್ರಾಕ್ಷಿ ಕಳ್ಳತನ ನಡೆದ ಬಳಿಕ ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದರು. ಟೊಮ್ಯಾಟೊ, ದಾಳಿಂಬೆ ಬಳಿಕ ಇದೀಗ ದ್ರಾಕ್ಷಿ ತೋಟಕ್ಕೂ ಕಳ್ಳರ ಕಣ್ಣು ಬಿದ್ದಿರುವುದು ರೈತರಲ್ಲಿ ಭಯಭೀತಿ ಮೂಡಿಸಿತ್ತು. ಆದರೆ ಪೊಲೀಸರ ಕಾರ್ಯಾಚರಣೆಯಿಂದ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ತಾಡುನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.